ಒಂದು ದಿನದೊಳಗನಿಲ 21,600 ಮುಕುಂದನಾಜ್ಞದಿ ಮಾಡಿಸಿ ಲೋಕಗಳ ಪೊರೆವಾ ಎಂದು ಪವನನ ಪೊಗಳುತ್ತಿರು ಎಂದೆಂದು ಮರೆಯದೆ ಈ ಮಹಿಮೆ ಸಂಕೃತ್ಯನಾತ್ಯರಿಗುಂಟೆ ನೋಡಲು ಸರ್ವಕಾಲದಲ್ಲಿ. ಉನ್ನತ ಪ್ರಾರ್ಥಿತ ಶೇಷ ಸಂಸಾದಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವಸ್ತು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಶ್ವಾಸಸಂಧಿ ಪದ್ಯ 4. ಒಂದು ದಿನದೊಳಗನಿಲ 21,600 ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಈ ರೀತಿ 24 ತಾಸುಗಳ ಒಂದು ದಿನದಲ್ಲಿ ಅನಿಲ ದೇವರು 21,600 ಸಂಖ್ಯಾಕವಾದ ಶ್ವಾಸ ಜಪಗಳನ್ನು ಮುಕುಂದನ ಆಜ್ಞಾನುಸಾರ ಮಾಡಿ ಆ ಕ್ರಿಯಾದ್ವಾರದಿಂದ ಸಂರಕ್ಷಿಸುತ್ತಾನೆಂದು ತಿಳಿದು ಕೊಂಡಾಡುತ್ತಿರಬೇಕೆಂದು ತಿಳಿಸುತ್ತಾರೆ. ಪರೋಪಕಾರಿಗಳಾದ ಪವಮಾನರಾಯರು ತ್ರಿವಿಧ ಜೀವರ ಸ್ಥೂಲ ದೇಹಗತರಾಗಿದ್ದು ಪ್ರತಿ ದಿವಸಕ್ಕೆ 21,600 ಸಂಖ್ಯಾಕವಾದ ಶ್ವಾಸ ಜಪಗಳನ್ನು ಮಾಡಿಸುತ್ತಾ ಜೀವರ ದೇಹ ಸಂರಕ್ಷಣೆ ಮಾಡುತ್ತಾರೆಂದು ತಿಳಿಸುತ್ತಾರೆ. 24 ತಾಸುಗಳ ಅವಧಿಗೆ ಒಂದು ದಿನವಾಗುವುದು. ಒಂದು ಹಗಲು ಒಂದು ರಾತ್ರಿ ಸೇರಿ ಒಂದು ದಿನದ ಕಾಲಗಣನೆ. 3 ತಾಸುಗಳಿಗೆ ಒಂದು ಯಾಮದಂತೆ ಒಂದು ದಿವಸಕ್ಕೆ 8 ಯಾಮಗಳು. ಒಂದು ಯಾಮಕ್ಕೆ ಮುಖ್ಯ ಪ್ರಾಣದೇವರು 2,700 ಶ್ವಾಸ ಜಪಗಳನ್ನು ಮಾಡುತ್ತಾರೆ ಎಂದು ವಿವರಿಸಲಾಗಿದೆ. ಅದರ ಪ್ರಕಾರ ಒಂದು ದಿವಸಕ್ಕೆ ಅಂದರೆ 8 ಯಾಮಗಳಿಗೆ 2,700 ಗುಣಿಸು 8 21,600 ಆಗುವುದು. ಜೀವೋತ್ತಮರಾದ ಶ್ರೀ ವಾಯುದೇವರು ಮೂಲೇಶನಂಘ್ರಿ ಸರೋಜ ಮೂಲದಲ್ಲಿದ್ದು ಪ್ರತಿ ದಿನದಲ್ಲಿ 21,600 ಸಂಖ್ಯಾಕವಾದ ಶ್ವಾಸ ಜಪಗಳನ್ನು ಮಾಡುತ್ತಿರುವರು. ಈ ಸಂಖ್ಯಾ ಗಣನೆಯನ್ನು ಮೂಲತಃ ಹೀಗೆ ತಿಳಿಯಬಹುದು. ಪ್ರತಿ 4 ಸೆಕೆಂಡಿಗೆ ಒಂದು ಶ್ವಾಸ ಜಪದಂತೆ 60 ಸೆಕೆಂಡುಗಳಲ್ಲಿ ಅಂದರೆ 1 ನಿಮಿಷಕ್ಕೆ 60/4 15 ಶ್ವಾಸ ಜಪಗಳಾಗುವುವು. 60 ನಿಮಿಷಗಳಿಗೆ ಅಂದರೆ 1 ತಾಸಿಗೆ 15 ಗುಣಿಸು 60 900 ಶ್ವಾಸ ಜಪಗಳಾಗುವವು. 24 ತಾಸುಗಳ ಒಂದು ದಿನಕ್ಕೆ 900 ಗುಣಿಸು 24 21,600 ಶ್ವಾಸ ಜಪಗಳಾಗುವವು. ಈ ಎಣಿಕೆಯ ಕ್ರಮ ನೇರ ಹಾಗೂ ಸುಲಭ ತಿಳಿಯುವುದು. ಶ್ರೀ ವಾಯುದೇವರು ಮುಕ್ತಿಪ್ರದನಾದ ಶ್ರೀ ಮುಕುಂದನ ಆಜ್ಞಾನುಸಾರ ಸರ್ವಜೀವರ ಸ್ಥೂಲ ಶರೀರದಲ್ಲಿದ್ದು ದಿನವೊಂದಕ್ಕೆ 21,600 ಶ್ವಾಸ ಮಂತ್ರಗಳನ್ನು ಜಪಿಸುತ್ತಾ ಜೀವರ ಆಯುರ್ಮಾನ ಪರ್ಯಂತ ಅವರ ದೇಹಗಳನ್ನು ಸಂರಕ್ಷಿಸುತ್ತಿರುವರು. ಈ ರೀತಿಯಲ್ಲಿ ಆ ಪವನರಾಯರ ಮಹಾಮಹಿಮೆಗಳನ್ನು ಶಾಸ್ತ್ರದ್ವಾರ ಅರಿತು ಗುರುಪದೇಶದ್ವಾರ ಜ್ಞಾನಾನುಸಂಧಾನ ಕ್ರಮದಿಂದ ತಿಳಿದು ಅವರನ್ನು ಪೊಗಳುತ್ತಿರಬೇಕು. ಶ್ರೀ ಮುಖ್ಯ ಪ್ರಾಣದೇವರಿಗಿರುವ ಆ ಮಹಾಮಹಿಮೆ ಇಂದ್ರಾದಿ ದೇವತೆಗಳಿಗೆ ಎಂದಾದರೂ ಉಂಟೆ? ಆದ್ಯರಿಗೆ ಎಂಬ ಶಬ್ದದಿಂದ ಗರುಡ ಶೇಷ ರುದ್ರರೂ ಇಲ್ಲಿ ಗ್ರಾಹ್ಯ. ಸಮಸ್ತ ದೇಶ ಕಾಲ ಅವಸ್ಥಾ ವಿಶೇಷಗಳಲ್ಲಿ ಶ್ರೀಹರಿಯ ಪೂರ್ಣಾನುಗ್ರಹ ಪಾತ್ರರಾದ ಶ್ರೀ ಪವನರಾಯರು ಜೀವರಲ್ಲಿದ್ದು ಜೀವರ ಪರಮಾಪ್ತ ಬಂಧುವು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.